ಲೋಕಸಭಾ ಚುನಾವಣೆಯ ನಂತರ ನಡೆಯುವಂಥ ಈ ಚುನಾವಣೆಯಲ್ಲಿ ದಿಲ್ಲಿಗೆ ಹತ್ತಿರುವಂಥ ಹರಿಯಾಣ ರಾಜಕಾರಣ ದೃಷ್ಟಿಯಿಂದ ಬಹಳ ಮಹತ್ವ. ಇಡೀ ದೇಶದ ಒಂದು ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾವ ಊರಿನಲ್ಲಿ ಸಾಗ್ತಾ ಇದೆ, ಅದು ದಿಕ್ಕಸೂಚಿ ಇದೆ. ಮತ್ತು ಕಾಂಗ್ರೆಸ್ಸಿನ ಜಾತಿ ರಾಜಕಾರಣವನ್ನು ಇವತ್ತು ಹರಿಯಾಣದ ಜನ ತಿರಸ್ಕರಿಸಿದ್ದಾರೆ. ಅವರು ಏನೆಲ್ಲವನ್ನೂ ಕೂಡ ಪ್ರಯತ್ನ ಮಾಡಿದರು. ಭಾರತೀಯ ಜನತಾ ಪಕ್ಷವನ್ನು ಸಂವಿಧಾನ ವಿರೋಧಿ ಅಂತ ತಿಳಿಸುವ ಪ್ರಯತ್ನ ಮಾಡಿದರು, ಜಾತಿ ರಾಜಕಾರಣ ಮಾಡಿದರು. ಎಲ್ಲವನ್ನೂ ಕೂಡ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೊಮ್ಮೆ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಮತ್ತು ಶ್ರೇಷ್ಠ ಭಾರತ್ ಅಮೃತಕಾಲ್ ಈ ವಿಚಾರಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ನಾಯಕತ್ವದ ಬೆಂಬಲ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಥರದ ಫಲಿತಾಂಶಗಳು ವಿಶ್ವಾಸ. ಜಮ್ಮು ಕಾಶ್ಮೀರದಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಸಾಮಾಜಿಕವಾಗಿ ಬಹಳ ಸೆನ್ಸಿಟಿವ್ ಇರುವಂಥ ಒಂದು ಜಿಲ್ಲೆ, ರಾಜ್ಯ. ಕಣ್ಣಿ ಮತ್ತು ಕಣ್ಣಿ ಒಳಗಡೆ ನಮಗೆ ನಿರೀಕ್ಷಿಸಿದೆ. ಸತ್ಯ ಕಣ್ಣಿ ಒಳಗಡೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಸಿಕ್ಕಿದೆ. ಬಟ್ ಇದು ಅಂತಿಮವಲ್ಲ. ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ರಾಜಕಾರಣ ಇದೆ. 40 ದಿನಗಳಲ್ಲಿ ಅವ್ರ ಪಕ್ಷದ ನಾಯಕರು ಈಗ ಸಿಎಂ ಅವರ ಪ್ರಕರಣ ಮತ್ತು ಬಿಜೆಪಿ ಅಪಪ್ರಚಾರ ಸೋಲಾಗ್ತದೆ ಏನಂತಿದೆ. ಸೋತ ಮೇಲೆ ಏನೋ ನೆಪ ಇರೋದು. ಸೋಲನ್ನು ಒಂದು ರೀತಿಯಲ್ಲಿ ಗಂಭೀರವಾಗಿ ಗೌರವ ಕೊಟ್ಟರೆ ಅವರಿಗೆ ಶೋಭೆ ತರ್ತದೆ. ಕುಂಟು ನೆಪ ಹೇಳಿದರೆ ಇದೇ ಥರ ಕೊಟ್ಕೊಂಡು ಜಾತಿ ಜನಗಣತಿ ವಿಚಾರ ಮತ್ತು ಒಳ ಮೀಸಲಾತಿ ವಿಚಾರ ಬಿಜೆಪಿ ನಿಲುವು ಏನಾಗಿರಬೇಕು ಅಂತ ನಮ್ಮ ಒಳ ಮೀಸಲಾತಿಯಲ್ಲಿ ಭಾಳ ಬರ್ತಿದೆ. ನಾವು ನಾವೇ ರಿಕಮೆಂಡ್ ಮಾಡಿದ್ವಿ. ಅವರಿಗೆ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ಮಾಡೋದಕ್ಕೆ ನಾವೆಲ್ಲ ರಿಕಮೆಂಡ್ ಮಾಡಿದ್ವಿ. ಆದರೆ ಕಾಂಗ್ರೆಸ್ ಪಕ್ಷದವರು ಡಬಲ್ ಗೇಮ್ ಮಾಡ್ತಾರೆ. ಒಳ ಮೀಸಲಾತಿಯಲ್ಲಿ ಸಂವಿಧಾನ ತಿದ್ದುಪಡಿ ಅವಶ್ಯಕತೆ ಇಲ್ಲ ಅಂತ ಗೊತ್ತಿದ್ದು ಸಂವಿಧಾನ ತಿದ್ದುಪಡಿ ಮಾಡುವಂಥ ಕಣ್ಣೊರೆಸುವ ತಂತ್ರವನ್ನು ಮಾಡಿದರು. ಈಗ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ನಾವು ಚರ್ಚೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ದಲಿತರಾಗಲಿ ಹಿಂದುಳಿದ ವರ್ಗದವರಾಗಲಿ ಯಾವುದೇ ರೀತಿಯ ಪ್ರಾಮಾಣಿಕವಾದಂಥ ಪ್ರಯತ್ನ ಜಾತಿ ಗಣಿತಗಳು ಅಷ್ಟೇ. ಕಾಂಗ್ರೆಸ್ ಸಮಿತಿಯನ್ನು ಅವ್ರ ಕಾಲದಲ್ಲೇ ಇವತ್ತು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಯಡಿಯೂರಪ್ಪ ಬಹುಮತ ಆಂಧ್ರ ಕಮಿಟಿ ಅವರಿದ್ದಾಗಲೇ ಕೊಟ್ಟಿರುವಂಥದ್ದು 2017ರಲ್ಲಿ. ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಕರೆಸ್ಕೊಳ್ಳೋರು ಅವತ್ತು ಯಾಕೆ ಒಪ್ಕೊಳ್ಳಿಲ್ಲ? ಅದನ್ನು ಯಾಕೆ ಒಪ್ಕೊಳ್ಳಿಲ್ಲ? ಈಗ ಜಯಪ್ರಕಾಶ್ ನಾರಾಯಣ ಅವರು ಯಾವುದೇ ಅಧ್ಯಯನವನ್ನು ಮಾಡಿದ್ರು. ಅಧ್ಯಯನ ಮಾಡಿದ್ರು ಕಾಂತರಾಜ್, ಅದನ್ನು ಕೂಡ ಒಪ್ಪಿಕೊಂಡಿದೆ. ಜಯಪ್ರಕಾಶ್ ನಾರಾಯಣ ಅವರು ಅವರ ಅಧ್ಯಯನದ ಫಿಗರ್ಸನ್ನು ತಗೊಂಡು ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ ಅಧ್ಯಯನವನ್ನು ತಗೊಂಡಿದ್ದಾರೋ ಗೊತ್ತಿಲ್ಲ. ಡಿಸಿಗಳಿಂದ ಸ್ಟ್ಯಾಟಿಸ್ಟಿಕ್ಸ್ ತರಿಸ್ತೀವಿ ಅಂತ ಒಂದು ಮಾತು ಹೇಳ್ತಾರೆ, ಆಮೇಲೆ ತಮ್ಮ ರೆಕಮೆಂಡೇಶನ್ ಹೇಳ್ತಾರೆ. ಕೂಡಲೇ ರೆಕಮೆಂಡೇಶನ್ ಮಾಡೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.